ಕಾಂಗ್ರೆಸ್ನಿಂದ ಉಚ್ಚಾಟನೆಗೆ ಒಳಗಾದಂತಹ ಕೆಎನ್ ರಾಜಣ್ಣ ಒಂದೊಮ್ಮೆ ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡ್ತಾರೆ, ಮತ್ತೊಮ್ಮೆ ಕಾಂಗ್ರೆಸ್ ಅನ್ನ ಸಮರ್ಥನೆ ಮಾಡಿಕೊಳ್ಳುತ್ತಾರೆ. ಇನ್ನು ರಾಜಣ್ಣ ಯಾವುದೇ ಲೆಕ್ಕಾಚಾರಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿ ಕಾರ್ಯಕರ್ತರು ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧ ಚರ್ಚೆಯನ್ನು ಮಾಡ್ತಿದ್ದಾರೆ. ಉಚಿತವಾಗಿ ಪ್ರಯಾಣ ಮಾಡುವ ಮಹಿಳೆಯರು ಯಾರು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಿಲ್ಲ, ಬಸ್ಸಿನಲ್ಲಿ ಉಚಿತ ಪ್ರಯಾಣದ ಸವಲತ್ತನ್ನು ಅನುಭವಿಸುತ್ತಾರೆ, ಲಕ್ಷ ಲಕ್ಷ ಸಂಬಳ ಪಡೆಯುತ್ತಾರೆ, ಆದರೂ ಫ್ರೀ ಬಸ್ ಅನ್ನ ಬಳಸುತ್ತಾರೆ. ಕೆಎನ್ ರಾಜಣ್ಣ ಸ್ಫೋಟಕ ಹೇಳಿಕೆಯಿಂದ ಅಲ್ಲೋಲ ಕಲ್ಲೋಲ. ಕಾಂಗ್ರೆಸ್ ಪಕ್ಷವನ್ನ ಬರೀ ಬಳಸಿಕೊಳ್ಳುತ್ತಿದ್ದಾರೆ ಅಷ್ಟೇ. ನೀವು ಅವರನ್ನ ಓಟಿಗಾಗಿ ಬಳಸ್ಕೊಂಡ್ರಿ, ಅವರು ನಿಮ್ಮ ಬಸ್ ಅನ್ನ ಬಳಸಿಕೊಳ್ಳೋದೇನು ಅಪರಾಧವಾ? ಮೊನ್ನೆಯಷ್ಟೇ ಕಾಂಗ್ರೆಸ್ ಅನ್ನ ವೈಟ್ ವಾಶ್ ಮಾಡಿ ಹಾಕ್ತೀನಿ ಅಂತ ಹೇಳಿ ಇದೇ ಕೆಎನ್ ರಾಜಣ್ಣ ಹೇಳಿದ್ರು. ತುಮಕೂರಿನಲ್ಲಿ ಬೈಕ್ ರ್ಯಾಲಿ ಮಾಡಿದ್ರು, ಕಾಂಗ್ರೆಸ್ ಫ್ಲಾಗ್ ಅನ್ನ ಹಾಕಿಕೊಳ್ಳದೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋ ತರಹದ ಜನಸ್ತೋಮವನ್ನೇ ಸಾಕ್ಷಿಯಾಗಿಸಿಕೊಂಡು ಒಂದು ಬೈಕ್ ರ್ಯಾಲಿ ಮಾಡೋದು. ಈಗ ಹೇಳ್ತಿದ್ದಾರೆ ಕೆಲವರು ಲಕ್ಷ ಲಕ್ಷ ಸಂಬಳವನ್ನ ಪಡೀತಾರೆ, ಹಾಗಿದ್ರೂ ಕೂಡ ಉಚಿತ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾರೆ, ಇನ್ನೇನು ನಡ್ಕೊಂಡು ಹೋಗ್ಬೇಕೇನಯ್ಯ? ಬಸ್ಸಿನ ವ್ಯವಸ್ಥೆ ಮಾಡಿದ್ದು ಸರ್ಕಾರ, ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ಕರ್ಕೊಂಡು ಹೋಗಿ ಬಿಡ್ತಾರೆ. ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಮತ್ತೆ ಬಂದ್ರೆ ಡಿಪೋದಲ್ಲಿ ಅಲ್ಲೇ ಇರುತ್ತೆ, ಮತ್ತೆ ಕೂತ್ಕೊಂಡು ವಾಪಸ್ ಬನ್ನಿ ಅಂತ ಹೇಳಿದವರು ನೀವೇ. ಉಚಿತಾನು ಅಂದ್ರಿ, ಖಚಿತಾನು ಅಂದ್ರಿ, ನಿಶ್ಚಿತಾನು ಅಂತ ಹೇಳಿ ನಿಶ್ಚಿತಾರ್ಥ ಮಾಡಿ ಹಾಕಿದ್ರಿ. ಈಗ ಹೇಳ್ತೀರಿ ಇರೋರು ಹೋಗ್ತಾರೆ, ಇಲ್ದಲೇ ಇರೋರು ಹೋಗ್ತಾರೆ. ಹೋಗಬೇಕು, ಸರ್ಕಾರದ ಸವಲತ್ತು, ಸರ್ಕಾರ ನಡೆಯೋದೇ ನಮ್ಮ ತೆರಿಗೆ ಹಣದಿಂದ. ಪುಕ್ಸಟ್ಟೆ ಏನು ಆಡಳಿತ ನಡೆಸ್ತಿದ್ದೀರೇನು? ರಾಜ್ಯದಲ್ಲಿ ಪುಕ್ಸಟ್ಟೆ ಆಡಳಿತ ನಡೆಸ್ತಿದ್ದೀರಾ? ಎಣ್ಣೆ ಖರೀದಿ ಮಾಡುವಂತಹ ಮದ್ಯಪ್ರಿಯರು ಟ್ಯಾಕ್ಸ್ ಕಟ್ತಾರೆ, ಅಬಕಾರಿ ಇಲಾಖೆ ನಡೆಯುತ್ತೆ. ಮನೆ ಮನೆಯ ತೆರಿಗೆ ಹಣವನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಕೊಡ್ತೀವಿ, ಕುಡಿಯೋ ನೀರಿಗೂ ಟ್ಯಾಕ್ಸ್ ಕಟ್ಟಲ್ವೇನು ನಾವು? ಜಲಮಂಡಳಿ ನಡೆಯೋದು ಹೇಗೆ? ಮತ್ತೆ ಕಾವೇರಿ ನೀರಿಗೆ ದುಡ್ಡು ಕೊಡೋದಿಲ್ವಾ ಬೆಂಗಳೂರಿಗರು? ಜಲಮಂಡಳಿ ನಡೆಯೋದು ಜನರ ಟ್ಯಾಕ್ಸ್ ಹಣದಲ್ಲೇ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ ನಡೆಯೋದು ಕೂಡ ನಾವು ಕೊಡುವಂತಹ ಟ್ಯಾಕ್ಸ್ ಹಣದಲ್ಲೇ. ಎಲ್ಲ ಇಲಾಖೆಗಳಿಗೂ ಕೂಡ ಸಂಬಂಧಪಟ್ಟ ಹಾಗೆ ನಾವು ಹಣವನ್ನು ಕಟ್ಟುತ್ತೀವಿ, ಜನರಿಂದ ತೆರಿಗೆ ಹಣವನ್ನು ವಸೂಲಿ ಮಾಡ್ತೀರಿ. ನೀವು ಪುಕ್ಸಟ್ಟೆ ನಾವೇನು ಬದುಕ್ತಿಲ್ಲ ಅಂತ ಜನ ನಾಳೆ ದಿನ ತಿರುಗಿ ಬಿದ್ರೆ ಏನು ಮಾಡ್ತೀರಿ? ಹೇಳಿಕೆ ಕೊಡಬಹುದು ಬಾಯಿಗೆ ಬಂದ ಹಾಗೆ, ಆದರೆ ಆ ಹೇಳಿಕೆಯಿಂದಾಗುವಂತಹ ವ್ಯತಿರಿಕ್ತ ಪರಿಣಾಮಗಳು, ಸಾಧಕ ಬಾಧಕಗಳು ಸಮಾಜದ ಮೇಲೆ ಹೆಂಗದು ಪರಿಣಾಮ ಬೀರುತ್ತೆ? ಕೆಎನ್ ರಾಜಣ್ಣ ಹೇಳಿದ ಮಾತ್ರಕ್ಕೆ ರಾಜಣ್ಣರ ಹೇಳಿಕೆ ಅಂತೇಳಿ ಸುಮ್ಮನಾಗೋದಿಲ್ಲ ಜನ. ರಾಜಣ್ಣ ಕಾರ್ಯಾಚರಿಸುವ ಪಕ್ಷದ ವಿರುದ್ಧ ಮಾತನಾಡ್ತಾರೆ. ಮನೆಯ ಯಾವುದೋ ಒಬ್ಬ ದುರ್ಬಲ ಸದಸ್ಯ ಏನೋ ಹೇಳ್ದ ಅಂಥೇಳಿ ಆ ಮನೆಯವರ ವಿರುದ್ಧ ಹೆಂಗೆ ಮಾತನಾಡ್ತಾರೋ ಹಾಗೇನೆ ಒಬ್ಬ ಪಕ್ಷದ ಮುಖಂಡನಾಗಿ ಏನಾದರೂ ಹೇಳಿಕೆ ಕೊಟ್ಟಾಗ ಆ ಹೇಳಿಕೆ ಕೊಟ್ಟ ವ್ಯಕ್ತಿ ಇರುವ ಪಕ್ಷದ ವಿರುದ್ಧವಾಗಿ ಜನ ಮಾತನಾಡ್ತಾರೆ. ಹಾಗಾಗಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಸ್ವಲ್ಪ ಸಂವೇದನಾಶೀಲರಾಗಿ ಸಾಧಕ ಬಾಧಕಗಳನ್ನು ಅರ್ಥಕೊಂಡು ಆ ಸ್ಟೇಟ್ಮೆಂಟಿನ ಹಿನ್ನೆಲೆಯನ್ನು ಕೂಡ ಕೆದಕಂಡೇ ಮಾತನಾಡಬೇಕು ಅಂತ ಹೇಳಿ ಜನ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗೂ ಕೂಡ ಈ ಒಂದು ಹೇಳಿಕೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.